ಅಡಿಯೇನ್ ರಾಮಾನುಜದಾಸನ್. ಶ್ರೀರಂಗದಲ್ಲಿ ಎಲ್ಲರಿಗೂ ರಾಮಾನುಜರ ಬಗ್ಗೆ ಬಹಳ ಅಭಿಮಾನ ಇತ್ತು. ಒಮ್ಮೆ ಸರ್ವಜ್ಞ ಭಟ್ಟ ಅನ್ನೋ ವಿದ್ವಾಂಸ ಪಲ್ಲಕ್ಕಿಯಲ್ಲಿ ಕೂತು ಬರ್ತಿರ್ತಾನೆ. ಅವನ ಜೊತೆ ಅವನ ಬಿರುದು ಬಾವಲಿಗಳ ಸಹಿತ ಸರ್ವಜ್ಞ ಭಟ್ಟರು ಬರುತ್ತಿದ್ದಾರೆ ಅಂತ ಕೂಗ್ತಾ ಹೊಗಳು ಭಟ್ರು ಬರ್ತಿರ್ತಾರೆ. ಕೂರತ್ತಾಳ್ವಾನ್ ಅವರ ಮಗ ಪರಾಶರ ಭಟ್ಟ ಇನ್ನೂ ಚಿಕ್ಕ ಹುಡುಗ. ತನ್ನ ಸ್ನೇಹಿತರ ಜೊತೆ ಆಟ ಆಡ್ತಾ ಇದ್ದವನು ಸರ್ವಜ್ಞ ಭಟ್ಟರ ಹೊಗಳಿಕೆಯನ್ನ ಕೇಳಿ, ರಾಮಾನುಜರು ಕೂರತ್ತಾಳ್ವಾನ್ರಂತಹ ಪಂಡಿತರಿರುವ ಊರಿನಲ್ಲಿ ಹೀಗೆ ಕೂಗುತ್ತಾ ಬರೋದಿಕ್ಕೆ ಇವರಿಗೆ ಎಷ್ಟು ಧೈರ್ಯ ಅನ್ಕೊಂಡು ತನ್ನ ಕೈಯಲ್ಲಿ ಹಿಡಿ ಮಣ್ಣು ತೆಗೆದುಕೊಂಡು ಬಂದು, ನೀವು ಸರ್ವಜ್ಞರೆಂದು ಹೇಳ್ಕೊಳ್ತೀರಲ್ಲ, ನನ್ನ ಕೈಯಲ್ಲಿ ಎಷ್ಟು ಮಣ್ಣಿದೆ ಹೇಳಿ ನೋಡೋಣ ಅಂತ ಕೇಳ್ತಾನೆ. ತಕ್ಷಣ ಉತ್ತರ ಹೇಳೋದಕ್ಕೆ ತೋಚದೆ ಹೋದ ಸರ್ವಜ್ಞ ಭಟ್ಟರನ್ನ, ನನ್ನ ಕೈಯಲ್ಲಿ ಇರುವುದು ಒಂದು ಹಿಡಿ ಮಣ್ಣು ಅಂತ ಹೇಳಕ್ಕೂ ಗೊತ್ತಿಲ್ಲದ ನೀವು ರಾಮಾನುಜರಂತಹ ಮಹಾಜ್ಞಾನಿಗಳಿರುವ ಊರಿನಲ್ಲಿ ಬಿರುದು ಸಮೇತ ಮೆರವಣಿಗೆ ಮಾಡಿಸ್ಕೊಳ್ಳೋದಕ್ಕೆ ಎಷ್ಟು ಧೈರ್ಯ? ಬಿರುದು ಇಳಿಸಿ ನಮ್ರತೆಯಿಂದ ಹೋಗಿ ಅಂತ ಹೇಳ್ತಾನೆ. ಸರ್ವಜ್ಞರು ಆ ಹುಡುಗ ಯಾರು ಅಂತ ತಿಳಿದುಕೊಂಡು ಸಿಂಹದ ಹೊಟ್ಟೆಯಲ್ಲಿ ಸಿಂಹನೇ ಹುಟ್ಟೋದು ಅಂತ ಕೊಂಡಾಡ್ತಾರೆ. ಶ್ರೀರಂಗದ ದೇವಸ್ಥಾನದ ಅರ್ಚಕರಾಗಿದ್ದ ತಿರುವರಂಗತ್ ಅಮುದನಾರ್ ಅನ್ನೋರು ರಾಮಾನುಜರಿಗೆ ವಿರೋಧವಾಗಿದ್ರು. ಅವರು ದೇವಾಲಯದ ಬೀಗದ ಕೈಗಳನ್ನ ರಾಮಾನುಜರ ಸುಪರ್ದಿಗೆ ಕೊಟ್ಟಿರೋದಿಲ್ಲ. ಕೂರತ್ತಾಳ್ವಾನ್ ಅವರ ಸಹಾಯದಿಂದ ದೇವಸ್ಥಾನದ ಬೀಗದ ಕೈನ ಕೊಡಬೇಕಾಗತ್ತೆ. ಕೂರತ್ತಾಳ್ವಾನ್ ಅವರ ಉಪದೇಶದಿಂದ ಅವರು ರಾಮಾನುಜರ ಶಿಷ್ಯರಾಗಬೇಕು ಅಂತ ಆಸೆ ಪಡ್ತಾರೆ. ಆದರೆ ರಾಮಾನುಜರು ತಿರುವರಂಗ ತಮುದನಾರ್ ಅವರನ್ನ ಕೂರತ್ತಾಳ್ವಾನ್ ಅವರ ಶಿಷ್ಯರಾಗುವಂಗೆ ಸೂಚಿಸ್ತಾರೆ. ಇದಾದ ನಂತರ ತಿರುವರಂಗ ತಮುದನಾರು ರಾಮಾನುಜರನ್ನ ಹೊಗಳಿ ಪದ್ಯಗಳನ್ನ ಬರ್ಕೊಂಬಂದು ಸಮರ್ಪಿಸ್ತಾರೆ. ರಾಮಾನುಜರು ಅದನ್ನ ಹರಿದು ಬಿಸಾಕಿ, ನನಗಿಂತ ಶ್ರೇಷ್ಠರಾದ ಆಳ್ವಾರ್ಗಳು ಆಚಾರ್ಯರುಗಳು ಇರೋವಾಗ ನನ್ನನ್ನ ಮಾತ್ರ ಹೊಗಳೋದು ಸರಿಯಲ್ಲ ಅಂತಾರೆ. ಆಗ ತಿರುವರಂಗ ತಮುದನಾರವರು ಮತ್ತೆ ಆಳ್ವಾರ್ ಆಚಾರ್ಯರನ್ನು ಹೊಗಳಿ, ತನ್ಮೂಲಕ ರಾಮಾನುಜರನ್ನೂ ಹೊಗಳಿ 108 ಪದ್ಯಗಳನ್ನ ಬರ್ಕೊಂಡು ಬಂದು ಸಮರ್ಪಿಸ್ತಾರೆ. ರಾಮಾನುಜರು ಅದನ್ನ ಒಪ್ಕೊಳ್ತಾರೆ. ಅದೇ ಪ್ರಸಿದ್ಧವಾದ ರಾಮಾನುಜ ನೂತ್ತಂದಾದಿ. ಅದನ್ನ ದಿವ್ಯ ಪ್ರಬಂಧದಲ್ಲಿ ಸೇರಿಸ್ತಾರೆ. ಇನ್ನು ಅವರ ಶಿಷ್ಯರಾದರೂ ಅವ್ರು ಹೇಳಿದ್ದನ್ನ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ. ಅದಕ್ಕೆ ಉದಾಹರಣೆಯಾಗಿ ದಾಶರಥಿ ಅತ್ತುಳಾಯ್ ಮನೆಗೆ ಹೋದದ್ದು. ಮಹಾಪೂರ್ಣರ ಮಗಳು ಅತ್ತುಲಾಯ್ ಕೆರೆಗೆ ಸ್ನಾನಕ್ಕೆ ಹೋಗೋದಿಕ್ಕೆ ತನ್ನ ಅತ್ತೆಯನ್ನ ಜೊತೆಲಿ ಬರೋದಿಕ್ಕೆ ಕೇಳ್ತಾಳೆ. ಆದ್ರೆ ಅವಳ ಅತ್ತೆ ಅವಳಿಗೆ, ನಿನ್ನ ತವರ ಮನೆಯಿಂದ ಸ್ತ್ರೀಧನವಾಗಿ ಬಂದಿರುವ ಆಳನ್ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಅತ್ತುಲಾಯ್ ಈ ವಿಷಯವನ್ನ ಮಹಾಪೂರ್ಣರ ಬಳಿ ಹೇಳ್ಕೊಂಡಾಗ ಅವರು ಎಲ್ಲರಿಗೂ ಆಧಾರವಾಗಿರುವ ರಾಮಾನುಜರ ಬಳಿ ಹೇಳ್ಕೊಳ್ಳೋ ಹಾಗೆ ಹೇಳ್ತಾರೆ. ರಾಮಾನುಜರ ಬಳಿ ಅತ್ತುಲಾಯ್ ಹೇಳ್ಕೊಂಡಾಗ ಅವರ ಪಕ್ಕದಲ್ಲೇ ನಿಂತಿದ್ದ ದಾಶರಥಿಯವರನ್ನ ಸ್ತ್ರೀಧನವಾಗಿ ಅತ್ತುಲಾಯ್ ಜೊತೆ ಹೋಗೋ ಹಾಗೆ ಹೇಳ್ತಾರೆ. ತಕ್ಷಣವೇ ದಾಶರಥಿ ಅತ್ತುಲಾಯ್ ಜೊತೆ ಅವರ ಮನೆಗೆ ಹೋಗಿ, ಅವಳ ಜೊತೆ ಕೆರೆಗೆ ಹೋಗಿ ಅವಳು ಸ್ನಾನ ಮಾಡಿ ಬರೋವರೆಗೂ ಜೊತೆಯಲ್ಲಿದ್ದು, ನಂತರ ಅವಳ ಮನೆಯಲ್ಲಿ ಆಳಿನ ಹಾಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಮನೆಯವರೆಲ್ಲ ದಾಶರಥಿಯವರನ್ನ ಬಹಳ ಗೌರವಿಸ್ತಿರ್ತಾರೆ. ಅವರಿಗೆಲ್ಲ ದಾಶರಥಿ ಆಳಿನಂತೆ ಕೆಲಸ ಮಾಡೋದನ್ನ ಸಹಿಸೋದಕ್ಕಾಗೋದಿಲ್ಲ. ದಾಶರಥಿಯವರನ್ನ ಹೀಗೆ ಮಾಡಬೇಡಿ ಅಂದ್ರೆ, ನನ್ನನ್ನ ರಾಮಾನುಜರು ಇಲ್ಲಿ ಕಳಿಸಿದ್ದಾರೆ, ಅವರು ಹಿಂತಿರುಗಿ ಬರೋದಿಕ್ಕೆ ಹೇಳೋವರೆಗೂ ಹೀಗೆ ಕೆಲಸ ಮುಂದುವರಿಸ್ತೀನಿ ಅಂತ ಹೇಳ್ಬಿಡ್ತಾರೆ. ಆಗ ಅತ್ತುಳಾಯ್ ಮನೆಯವರು ರಾಮಾನುಜರನ್ನ ಹೋಗಿ, ಮಹಾಭಾಗವತರಾದ ದಾಶರಥಿಯವರನ್ನ ಊಳಿಗದ ಆಳಾಗಿ ಕಳಿಸಿದ್ದೀರಿ, ಇದರಿಂದ ನಮ್ಮ ಆತ್ಮನಾಶವಾಗತ್ತೆ, ದಯಮಾಡಿ ನಮ್ಮಿಂದ ಆ ತಪ್ಪಾಗೋದನ್ನ ನಿಲ್ಲಿಸಿ ಅಂತ ಕೇಳಿದಾಗ, ಸ್ತ್ರೀಧನವಾಗಿ ಆಳ್ಬೇಕು ಅಂತ ಕೇಳಿದ್ರಿಂದ ಅವರನ್ನ ಕಳಿಸಿದ್ದೀನಿ, ಸ್ತ್ರೀಧನ ಬೇಡ ಅನ್ನೋದಾದ್ರೆ ಅವರನ್ನ ಹಿಂದಕ್ಕೆ ಕಳಿಸ್ಬೋದು ಅಂತ ಹೇಳ್ತಾರೆ. ಆ ಮನೆಯವರು ನಾಚಿಕೆಯಿಂದ ರಾಮಾನುಜರ ಹತ್ರ ಕ್ಷಮೆ ಕೇಳಿ ದಾಶರಥಿಯವರನ್ನ ಗೌರವ ಪೂರ್ವಕವಾಗಿ ವಾಪಸ್ ಕಳಿಸ್ತಾರೆ. ಶಿಷ್ಯರು ಹೀಗಿರ್ಬೇಕು ಅನ್ನೋದನ್ನ ಇದು ತಿಳಿಸ್ಕೊಡುತ್ತೆ. ರಾಮಾನುಜರು ಜನರನ್ನ ಹೇಗೆ ಸರಿಯಾದ ದಾರಿಗೆ ತರ್ತಿದ್ರು ಅನ್ನೋದಕ್ಕೆ ಧನುರ್ದಾಸನ ಉದಾಹರಣೆನೇ ಸಾಕು.
ಧನುರ್ದಾಸ ಅನ್ನೋ 4ನೇ ವರ್ಣಕ್ಕೆ ಸೇರಿದವನೊಬ್ಬ ಉರೆಯೂರ್ನಲ್ಲಿ ವಾಸಿಸ್ತಾ ಇದ್ದ. ಅವನ ಹೆಂಡತಿ ಬಹಳ ಸುಂದರಿ. ತುಂಬಾ ಸುಂದರವಾದ ಕಣ್ಣುಗಳು ಅವಳದಾಗಿತ್ತು. ಧನುರ್ದಾಸನಿಗೆ ಹೆಂಡತಿ ಮೇಲೆ ವಿಪರೀತವಾದ ಅಕ್ಕರೆ, ಪ್ರೀತಿ. ಸದಾ ಅವಳ ಜೊತೆಯಲ್ಲೇ ಇದ್ದು ಅವಳಿಗೆ ಯಾವುದೇ ಕಷ್ಟವಾಗದಂತೆ ನೋಡ್ಕೋತಿದ್ದ. ಆಕೆ ಹೊರಗೆ ಹೊರಟ್ರೆ ಸಾಕು, ಅವಳಿಗೆ ಛತ್ರಿ ಹಿಡ್ಕೊಂಡು ಬಿಸಿಲು ತಾಗದ ಹಾಗೆ ನೋಡ್ಕೋತಿದ್ದ. ಹಾಗೆ ಹೋಗುವಾಗ ಅವಳ ಮುಖವನ್ನೇ ದಿಟ್ಟಿಸಿ ನೋಡ್ತಾ ಹೋಗ್ತಾ ಇದ್ದ. ಸುತ್ತಮುತ್ತ ಇರೋರು ಏನ್ ಅನ್ಕೋಬಹುದು ಅಂತಾನೂ ಯೋಚನೆ ಮಾಡ್ತಿರ್ಲಿಲ್ಲ. ಊರಿನ ಜನರೆಲ್ಲ ಇದನ್ನ ಒಂದು ತಮಾಷೆಯಾಗಿ ನೋಡಿ ನಗ್ತಾ ಇದ್ರು. ಒಮ್ಮೆ ರಾಮಾನುಜರು ಈ ದೃಶ್ಯವನ್ನ ನೋಡ್ತಾರೆ. ಆ ನಂತರ ಧನುರ್ದಾಸನನ್ನ ಕರೆದು ಯಾಕೆ ಹೀಗ್ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾರೆ. ಧನುರ್ದಾಸ, ನನ್ನ ಹೆಂಡತಿ ಬಹಳ ಸುಂದರಿ, ಅವಳ ಕಣ್ಣುಗಳು ಎಷ್ಟು ಸುಂದರವಾಗಿದೆ ನೋಡಿದ್ದೀರಾ? ಬಿಸಿಲಲ್ಲಿ ಹೋಗುವಾಗ ಅವು ಬಾಡಿ ಹೋಗಬಾರ್ದು ಅಂತ ಛತ್ರಿ ಹಿಡ್ಕೊಂಡು ಹೋಗ್ತೀನಿ. ಅವಳ ಕಣ್ಣನ್ನ ನೋಡ್ತಾ ಇದ್ರೆ ನನಗೆ ಅದನ್ನ ಬಿಟ್ಟು ಬೇರೆ ಯಾವುದನ್ನು ನೋಡಬೇಕು ಅನ್ಸೋದಿಲ್ಲ ಅಂತ ಹೇಳ್ತಾನೆ. ಆಗ ರಾಮಾನುಜರು, ಆ ಕಣ್ಣುಗಳಿಗಿಂತ ಸುಂದರವಾದ ಕಣ್ಣುಗಳನ್ನ ತೋರಿಸಿದ್ರೆ ಈಗ ಮಾಡ್ತಿರುವ ಹುಚ್ಚಾಟನೆಲ್ಲ ನಿಲ್ಲಿಸ್ಬಿಡ್ತೀಯಾ ಅಂತ ಕೇಳ್ತಾರೆ. ನನ್ನ ಹೆಂಡತಿಯ ಕಣ್ಣುಗಳಿಗಿಂತ ಸುಂದರವಾದ ಕಣ್ಣು ಯಾವುದೂ ಇಲ್ಲ, ನೀವ್ ಹಾಗೆ ತೋರಿಸಿದ್ದೆ ಆದ್ರೆ ಖಂಡಿತ ನಾನು ಈ ರೀತಿ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಗ ರಾಮಾನುಜರು ಧನುರ್ದಾಸನನ್ನ ಕರ್ಕೊಂಡು ಹೋಗಿ ಶ್ರೀರಂಗದ ಶ್ರೀರಂಗನಾಥನ ಮುಂದೆ ನಿಲ್ಲಿಸಿ ಆ ಕಣ್ಣುಗಳನ್ನು ನೋಡು, ಎಷ್ಟು ಸುಂದರವಾಗಿದೆ ಅಂತ ಹೇಳ್ತಾರೆ. ಆ ವೇಳೆಗೆ ಸರಿಯಾಗಿ ದೇವರು ಧನುರ್ದಾಸನ ಕಡೆಗೆ ತನ್ನ ಕೃಪಾದೃಷ್ಟಿ ಬೀರ್ತಾನೆ. ಧನುರ್ದಾಸನಿಗೆ ದೇವರ ಕಣ್ಣುಗಳನ್ನ ನೋಡಿ ಆ ಕಣ್ಣುಗಳಿಂದ ತನ್ನ ಕಣ್ಣುಗಳನ್ನ ಕೀಳಲಾಗದೆ ದೇವರನ್ನೇ ದೃಷ್ಟಿಸಿ ನೋಡ್ತಿರ್ತಾನೆ. ಸಮಯ ಹೋದದ್ದೇ ತಿಳಿಯದೆ ನೋಡ್ತಾ ನಿಂತಿರ್ತಾನೆ. ಪ್ರತಿದಿನ ಧನುರ್ದಾಸನಿಗೆ ಇದೇ ಕೆಲಸ ಆಗ್ಬಿಡುತ್ತೆ. ಒಂದು ದಿನ ರಾಮಾನುಜರ ಬಳಿ ಬಂದು ನನ್ನನ್ನ ನಿಮ್ಮ ಶಿಷ್ಯನನ್ನಾಗಿ ಮಾಡ್ಕೋಬೇಕು ಅಂತ ಕೇಳ್ಕೊತಾನೆ. ರಾಮಾನುಜರು ಅವನನ್ನ ಶಿಷ್ಯನನ್ನಾಗಿ ಮಾಡಿಕೊಂಡು ಅವನಿಗೆ ಪಿಳ್ಳೈ ವಿಲ್ಲಿ ಉರಂಗದಾಸರ್ ಅನ್ನೋ ಹೆಸರು ಕೊಡ್ತಾರೆ. ಅವನ ಹೆಂಡತಿ ಕೂಡ ರಾಮಾನುಜರ ಶಿಷ್ಯಳಾಗ್ತಾಳೆ. ಅವಳಿಗೆ ಪೊನ್ನಾಚಿ ಅಮ್ಮಾಳ್ ಅಂತ ಹೆಸರು ಕೊಡ್ತಾರೆ. ಗಂಡ ಹೆಂಡತಿ ಇಬ್ರು ಗುರುಭಕ್ತಿಯಲ್ಲಿ ಒಬ್ಬರನ್ನೊಬ್ಬರು ಮೀರಿಸ್ತಾ ಇರ್ತಾರೆ. ಸರ್ವಸ್ವವು ಗುರುವಿಗೆ ಸೇರಿದ್ದು, ನಮ್ದು ಯಾವುದೂ ಇಲ್ಲ ಅನ್ನೋ ನಂಬಿಕೆ ಅವರಲ್ಲಿ ಬಲವಾಗಿರುತ್ತೆ. ರಾಮಾನುಜರು ಸ್ನಾನ ಮುಗಿಸಿ ಬರೋವಾಗ ಧನುರ್ದಾಸನ ಹೆಗಲ ಮೇಲೆ ಕೈ ಇರಿಸ್ಕೊಂಡು ಬರೋದು ವಾಡಿಕೆ. ಮಠಾಧಿಪತಿಗಳಾಗಿ ಹೀಗೆ 4ನೇ ವರ್ಗದಕ್ಕೆ ಸೇರಿದವನ ಹೆಗಲ ಮೇಲೆ ಕೈ ಇಟ್ಕೊಂಡು ಬರಬಹುದೇ ಅಂತ ಬಹಳಷ್ಟು ಜನ ಆಕ್ಷೇಪ ವ್ಯಕ್ತಪಡಿಸ್ತಾ ಇರ್ತಾರೆ. ಆದರೆ ರಾಮಾನುಜರು ಆತ್ಮಜ್ಞಾನವಿರುವವರು ಎಂದಿಗೂ ಉತ್ತಮರು, ನಾನೇ ಉತ್ತಮ ಅಂತ ಬೀಗೋರ್ಗಿಂತ ಮೇಲು ಅಂತ ಹೇಳ್ತಾರೆ. ದೇವರು ಕೂಡ ರಾಮಾನುಜರ ಮಾತನ್ನ ನಡೆಸಿಕೊಟ್ಟು ಅವರ ಕೀರ್ತಿ ಉಳಿಸೋ ಕೆಲಸ ಮಾಡ್ತಾ ಇದ್ದ. ಅದಕ್ಕೆ ಸಾಕ್ಷಿ ಶ್ರೀರಂಗದ ಒಬ್ಬ ಬ್ರಾಹ್ಮಣ. ಆ ಬ್ರಾಹ್ಮಣ ಪ್ರತಿದಿನವೂ ಒಂದು ಪಾತ್ರೆ ಹಿಡ್ಕೊಂಡು ಪ್ರಸಾದ ಕೊಡೋ ಸಾಲಿನಲ್ಲಿ ನಿಂತಿರ್ತಾ ಇದ್ದ. ಪ್ರಸಾದ ಕೊಡೋದಕ್ಕೆ ಶುರು ಮಾಡಿದ ತಕ್ಷಣ ಮುಂದೆ ಹೋಗಿ ತನಗೆ ಪ್ರಸಾದ ಕೊಡೋ ಹಾಗೆ ಕೇಳ್ತಾ ಇದ್ದ. ಸರ್ತಿ ಸಾಲಿನಲ್ಲಿ ಬಾರಪ್ಪ ಅಂದ್ರೂ ಕೇಳ್ತಿರ್ಲಿಲ್ಲ. ಅಷ್ಟೇ ಅಲ್ಲದೆ ಹೆಚ್ಚು ಪ್ರಸಾದ ಕೊಡು ಅಂತ ಆಗ್ರಹನೂ ಪಡಿಸ್ತಾ ಇದ್ದ. ಅವನಂದ್ರೆ ಪ್ರಸಾದ ಕೊಡುವವರೆಗೂ ಪ್ರಸಾದಕ್ಕೆ ಸಾಲಿನಲ್ಲಿ ಬರೋ ಭಕ್ತರಿಗೂ ಕೇವಲವಾಗಿ ಹೋಗಿತ್ತು. ಎಲ್ಲರೂ ಅವನನ್ನು ಬೈತಾ ಇದ್ರು. ಒಮ್ಮೆ ಆ ಬ್ರಾಹ್ಮಣ ಪ್ರಸಾದಕ್ಕಾಗಿ ಜಗಳ ಮಾಡ್ತಾ ಇರೋ ಸಮಯದಲ್ಲಿ ರಾಮಾನುಜರು ಅಲ್ಲಿಗೆ ಬರ್ತಾರೆ. ಗಲಾಟೆ ಕೇಳಿ ಅವರು ಏನು ಅಂತ ಕೇಳಿದಾಗ ಪ್ರಸಾದಕ್ಕಾಗಿ ಇದು ನಿತ್ಯ ನಡೆಯೋ ಜಗಳ ಅಂತ ಗೊತ್ತಾಗುತ್ತೆ. ರಾಮಾನುಜರು ಆ ಬ್ರಾಹ್ಮಣನನ್ನ ಕರೆದು ಯಾಕೆ ಹೀಗೆ ಮಾಡ್ತೀಯಪ್ಪ ಅಂತ ಕೇಳ್ತಾರೆ. ಆಗ ಆತ, ನನಗೆ 2 ಮಕ್ಕಳು, ನಾನು ನನ್ನ ಹೆಂಡತಿ ಸೇರಿ 4 ಜನಕ್ಕೆ ಈ ಪ್ರಸಾದವೇ ಊಟ, ನನಗೆ ಬೇರೆ ದಾರಿ ಇಲ್ಲ. ಹಾಗಾಗಿ ನಾನು ಸಾಲಿನಲ್ಲಿ ನಿಂತ್ರೆ ಪ್ರಸಾದ ಮುಗಿದು ಹೋಗ್ಬೋದು ಅಥವಾ ಕಮ್ಮಿ ಸಿಗಬಹುದು ಅಂತ ಹೆದರಿ ಮುಂದೆ ನುಗ್ಗಿ ಪ್ರಸಾದ ಪಡ್ಕೋತೀನಿ ಅಂತ ಹೇಳ್ತಾನೆ. ರಾಮಾನುಜರು, ನಿನಗೆ ಯಾವ ಕೆಲಸ ಬರುತ್ತಪ್ಪ, ಅದಾದರೂ ಹೇಳು ಅಂತ ಕೇಳಿದಾಗ ನನಗೆ ಯಾವ ಕೆಲಸನೂ ಬರೋದಿಲ್ಲ ಅಂತ ಹೇಳ್ತಾನೆ. ಹೋಗ್ಲಿ, ವಿಷ್ಣು ಸಹಸ್ರನಾಮವಾದರೂ ಬರುತ್ತೆಯೇ ಅಂತ ಕೇಳಿದ್ರೆ ಅದೂ ಬರೋದಿಲ್ಲ, ಆದರೆ ನೀವುಗಳು ಹೇಳೋದನ್ನ ಕೇಳಿ ಮೊದಲ ಸಾಲು ಮಾತ್ರ ಬರುತ್ತೆ ಅಂತಾರೆ.
ರಾಮಾನುಜರು, ಅಷ್ಟೇ ಸಾಕು, ನೀ ಅದನ್ನೇ ಜಪಿಸ್ತಾ ಮನೇಲೇ ಇರೋ, ನಾನು ನಿನಗೆ ಪ್ರತಿದಿನ ಪ್ರಸಾದ ಕಳಿಸುವ ಏರ್ಪಾಡು ಮಾಡ್ತೀನಿ ಅಂತ ಹೇಳಿ ಅವನನ್ನು ಹಿಂದಕ್ಕೆ ಕಳಿಸ್ತಾರೆ. ಇದಾದ ನಂತರ ಮಠದ ಕೆಲಸ ಕಾರ್ಯಗಳಲ್ಲಿ ಅವರು ಈ ವಿಷಯವನ್ನು ಮರ್ತೇ ಬಿಡ್ತಾರೆ. ಒಂದು ವಾರದ ನಂತರ ರಾಮಾನುಜರು ದೇವಸ್ಥಾನದಿಂದ ಮಠಕ್ಕೆ ಹೋಗುವಾಗ ಪ್ರಸಾದ ವಿತರಣೆ ನಡೆಯೋದನ್ನ ನೋಡ್ತಾರೆ. ಆಗ ಅವರಿಗೆ ಆ ಬ್ರಾಹ್ಮಣನ ನೆನಪು ಬರುತ್ತೆ. ಪ್ರಸಾದ ಕೊಡೋರ್ನ ವಿಚಾರಿಸಿದಾಗ ಆ ಬ್ರಾಹ್ಮಣ ರಾಮಾನುಜರು ಅವನೊಡನೆ ಮಾತನಾಡಿದ ದಿನದಿಂದ ಬಂದಿಲ್ಲ ಅಂತ ತಿಳಿಯತ್ತೆ. ರಾಮಾನುಜರಿಗೆ ಬಹಳಾನೇ ಭಯ ಆಗತ್ತೆ. ನನ್ನನ್ನು ನಂಬಿ ಪ್ರಸಾದಕ್ಕೆ ಬಾರದ ಬ್ರಾಹ್ಮಣ ಊಟಕ್ಕೆ ಏನು ಮಾಡ್ಕೊಂಡೋ ಗೊತ್ತಿಲ್ಲ, ಅಥವಾ ಊಟ ಇಲ್ಲದೆ ನರಳುತ್ತಾ ಇದ್ದಾನೋ, ನನ್ನ ಮರವಿನಿಂದಾಗಿ ಒಂದು ಸಂಸಾರವೇ ಉಪವಾಸದಿಂದ ಕಷ್ಟಪಟ್ಟಿದ್ದಾರಾ ಅಂತೆಲ್ಲ ನೆನೆಸ್ಕೊಂಡು ರಾಮಾನುಜರು ಭೂಮಿಗಿಳಿದು ಹೋಗ್ತಾರೆ. ತಕ್ಷಣವೇ ಆ ಬ್ರಾಹ್ಮಣನ ಮನೆಯನ್ನು ಹುಡುಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋದಾಗ ಬ್ರಾಹ್ಮಣ ಅವನ ಸಂಸಾರದೊಂದಿಗೆ ಸುಖವಾಗಿರ್ತಾನೆ. ರಾಮಾನುಜರನ್ನ ಕಂಡ ತಕ್ಷಣ ಅವನು ಮುಂದೆ ಬಂದು, ಸ್ವಾಮಿ, ನಿಮ್ಮ ದಯದಿಂದ ದಿನಾ ದೇವಸ್ಥಾನಕ್ಕೆ ಬಂದು ಅಲ್ಲಿ ಜಗಳ ಮಾಡಿಕೊಂಡು ಪ್ರಸಾದ ತರೋ ಕೆಲಸ ತಪ್ಪಿತು. ನೀವು ಕಳಿಸುವ ಹುಡುಗ ನಿತ್ಯ ನಮಗೆ ಸಾಕಾಗೋಷ್ಟು ಪ್ರಸಾದ ತಂದು ಕೊಡ್ತಾನೆ ಅಂತ ಹೇಳ್ತಾನೆ. ರಾಮಾನುಜರಿಗೆ ಆಶ್ಚರ್ಯ ಆಗತ್ತೆ. ದೇವಸ್ಥಾನದಲ್ಲಿ ಮತ್ತೆ ಬಂದು ವಿಚಾರಿಸಿದಾಗ ಅರ್ಚಕರು ಪ್ರತಿದಿನ ದೇವರಿಗೆ ನಿವೇದನ ಮಾಡೋದಕ್ಕೆ ಇಡೋ ಪ್ರಸಾದ ನಿವೇದನ ಮಾಡೋದಕ್ಕೆ ಮುಂಚೆನೇ ಕಮ್ಮಿ ಆಗ್ತಾ ಇದೆ, ಯಾರೋ ಅದನ್ನ ತೆಗೆದಿರೋ ಗುರುತು ಕೂಡ ಇರುತ್ತೆ, ಆದರೆ ಅದನ್ನ ಹೇಳೋದಕ್ಕೆ ಭಯವಾಗಿ ಸುಮ್ಮನಾಗಿ ಬಿಟ್ಟಿದ್ದೆ ಅಂತ ಹೇಳ್ತಾರೆ. ಆಗ ಎಲ್ಲರಿಗೂ ಸಾಕ್ಷಾತ್ ಶ್ರೀರಂಗನೇ ರಾಮಾನುಜರ ವಚನ ನಡೆಸಿಕೊಳ್ಳಲು ಹುಡುಗನ ವೇಷದಲ್ಲಿ ಹೋಗಿ ಪ್ರಸಾದ ಕೊಟ್ಟು ಬರ್ತಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ರಾಮಾನುಜರು ದೇವರ ಅನುಗ್ರಹದಿಂದಲೇ ಯತಿಶ್ರೇಷ್ಠರೆನಿಸಿದ್ರು. ಯಾವುದೇ ಕಷ್ಟದ ದಾರಿಗಿಂತ ಶರಣಾಗತಿಯೇ ವೈಕುಂಠಕ್ಕೆ ಸುಲಭದ ದಾರಿ ಅಂತ ಸಾರಿದವರು ರಾಮಾನುಜರು. ದ್ವಯಕ್ಕಿಂತ ಶ್ರೇಷ್ಠ ಮಂತ್ರವಿಲ್ಲ, ಲಕ್ಷ್ಮೀ ಸಮೇತನಾದ ಶ್ರೀಮನ್ನಾರಾಯಣನಿಗಿಂತ ದೈವವಿಲ್ಲ, ಭಾಗವತ್ ಕೈಂಕರ್ಯಕ್ಕಿಂತ ಉತ್ತಮವಾದ ಕರ್ಮವಿಲ್ಲ, ಆಚಾರ್ಯಾಭಿಮಾನವಿಲ್ಲದೆ ಮೋಕ್ಷವಿಲ್ಲ ಮತ್ತು ಭಾಗವತ ಅಪಚಾರಕ್ಕಿಂತ ಅಧಿಕ ಮೋಕ್ಷ ವಿರೋಧಿ ಇಲ್ಲ ಅಂತ ಸಾರಿದವರು. ರಾಮಾನುಜರು 6 ಕೈಂಕರ್ಯಗಳನ್ನು ಶ್ರೀ ವೈಷ್ಣವರಿಗೆ ಹೇಳಿದ್ದಾರೆ. ಒಂದು, ಶ್ರೀಭಾಷ್ಯಾರ್ಥವನ್ನ ಗುರುಮುಖೇನ ತಿಳಿಯೋದು. ಸಕಲ ಶಾಸ್ತ್ರಗಳನ್ನು ತಿಳಿದವರು ಮಾತ್ರ ಮಾಡಬಹುದಾದ ಕೈಂಕರ್ಯವಾದುದರಿಂದ ಇದು ಎಲ್ಲರಿಗೂ ಸಾಧ್ಯವಾಗದೇ ಹೋಗಬಹುದು. ಹೀಗೆ ಸಾಧ್ಯವಾಗದೇ ಇದ್ದವರು ನಮ್ಮಾಳ್ವಾರ್ ಅನುಗ್ರಹಿಸಿದ ದಿವ್ಯ ಪ್ರಬಂಧವನ್ನ ಅರ್ಥ ಅನುಸಂಧಾನದೊಡನೆ ಅಧ್ಯಯನ ಮಾಡಬೇಕು. ಇದು ಸಾಧ್ಯವಿಲ್ಲದೆ ಇದ್ರೆ ದಿವ್ಯ ದೇಶಗಳಲ್ಲಿ ಇರುವ ಅರ್ಚಾಮೂರ್ತಿಯನ್ನ ಸೇವಿಸಿ ಕೈಂಕರ್ಯ ಮಾಡಬೇಕು. ಅದೂ ಸಾಧ್ಯವಿಲ್ಲದೆ ಇದ್ರೆ ತಾನಿದ್ದ ಕಡೆಯಲ್ಲೇ ಗುರು ಪರಂಪರಾನುಸಂಧಾನ ಪೂರ್ವಕವಾಗಿ ದ್ವಯಮಂತ್ರ ಅನುಸಂಧಾನ ಮಾಡಬೇಕು. ಅದೂ ಸಾಧ್ಯವಿಲ್ಲದೆ ಇದ್ರೆ ಸಂಸ್ಕಾರವಂತ ಶ್ರೀ ವೈಷ್ಣವನನ್ನ ಶುಶ್ರೂಷೆ ಮಾಡಿ ಅವನ ಅಭಿಮಾನಕ್ಕೆ ಪಾತ್ರರಾಗಬೇಕು. ಅದೂ ಸಾಧ್ಯವಿಲ್ಲದೆ ಇದ್ರೆ ತಿರುನಾರಾಯಣಪುರದಲ್ಲಿ ಒಂದು ಗುಡಿಸಲು ಕಟ್ಕೊಂಡು ವಾಸ ಮಾಡಬೇಕು. ಇದರಿಂದ ನಾವು ಮೋಕ್ಷಕ್ಕೆ ಹತ್ತಿರವಾಗ್ತೀವಿ ಅಂತ ರಾಮಾನುಜಾಚಾರ್ಯರು ಹೇಳಿದ್ರು. ರಾಮಾನುಜರು 120 ವರ್ಷಗಳ ಕಾಲ ಬದುಕಿದ್ದು ದೇವರ ಮುಂದೆ ಕೂತು ತಮಗೆ ಈ ದೇಹದಿಂದ ಬಿಡುಗಡೆ ಕೊಡು ಅಂತ ಬೇಡ್ಕೋತಾರೆ. ಅವರ ಬೇಡಿಕೆ ಒಪ್ಪಿದ ದೇವರು ಅವರಿಗೂ ಅವರ ಸಂಬಂಧ ಹೊಂದಿದವರಿಗೂ ಮೋಕ್ಷ ಕೊಡುವುದಾಗಿ ಮಾತು ಕೊಡ್ತಾನೆ. ರಾಮಾನುಜರು ನಿತ್ಯ ಕೈಂಕರ್ಯಗಳನ್ನು ಮುಗಿಸಿ ತಮ್ಮ ತಲೆಯನ್ನ ಎಂಬಾರವರ ಮಡಿಲಲ್ಲಿ ಇಟ್ಟು ಒಡುಗನಂಬಿಗಳ ಮಡಿಲಲ್ಲಿ ಪಾದ ಇಟ್ಟು ಪರವಾಸುದೇವನನ್ನ ಧ್ಯಾನಿಸುತ್ತಾ ಪರಮಪದವನ್ನ ಸೇರ್ತಾರೆ. ಅದು ಮಾಘ ಶುದ್ಧ ದಶಮಿ ಶನಿವಾರ. ಶ್ರೀಭಾಷ್ಯ, ವೇದಾರ್ಥ ಸಂಗ್ರಹ, ವೇದಾಂತ ದೀಪ, ವೇದಾಂತ ಸಾರ, ಗೀತಾ ಭಾಷ್ಯ, ಶರಣಾಗತಿ ಗದ್ಯ, ಶ್ರೀರಂಗ ಗದ್ಯ, ಶ್ರೀವೈಕುಂಠ ಗದ್ಯ ಮತ್ತು ನಿತ್ಯ ಗ್ರಂಥ ಇವು ರಾಮಾನುಜರ ಕೃತಿಗಳು. ಶ್ರೀರಂಗದ ದೇವಸ್ಥಾನದ ಸಮಸ್ತ ಆಡಳಿತವನ್ನು ಪಡೆದುಕೊಂಡಿದ್ದ ಇವರಿಗೆ ಉಡೆಯವರ್ ಅನ್ನೋ ಹೆಸರು ಕೂಡ ಬಂದಿತ್ತು.
ರಾಮಾನುಜರ ವಿಶಿಷ್ಟಾದ್ವೈತ ಸಂಪ್ರದಾಯವನ್ನ ಅನುಸರಿಸುವವರು ರಾಮಾನುಜರಿಗೆ ಶಿಷ್ಯ ಸಂಬಂಧವನ್ನ ಹೊಂದೋದ್ರಿಂದ ಅವರು ಮೋಕ್ಷವನ್ನ ಪಡೆಯೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಶ್ರೀಮತೆ ರಾಮಾನುಜಾಯ ನಮಃ.